ಫ್ರೆಂಡ್ಸ್, ಇವತ್ತು ನಾನು ಭೀಮನ್ಕೆಂಡಿಗೆ ಬಂದಿದ್ದೀನಿ. ರಾಮನಗರ ಹತ್ರ ಇರೋದು. ಬನ್ನಿ ಹೋಗೋಣ. ಇವನು ನಮ್ಮಣ್ಣ ಅಜಯ ಅಂತ. ಇವನು ಪ್ರದ್ಯುಮ್ನ ಅಂತ. ಇವಾಗ ಬೆಳಗ್ಗೆ 7 ಗಂಟೆ ಆದ್ರೂ 9 ಗಂಟೆ ತರ ಬಿಸಿಲು. ನೋಡಿ ಎಷ್ಟು ಬಿಸಿಲು. 9 ಗಂಟೆ 10 ಗಂಟೆ ತರ ಬಿಸಿಲು. ಆಮೇಲೆ ಬೆಟ್ಟ ದೊಡ್ಡದಿದೆ, ತುಂಬಾ ದೊಡ್ಡದಿದೆ. ಓಕೆ, ನವಿಲುಗಳ ಸೌಂಡ್ ಕೇಳಿಸ್ತಿದ್ಯಾ? ನವಿಲುಗಳ ಸೌಂಡ್ ಅಂತೂ ಜಾಸ್ತಿ, ಫುಲ್ ಜಾಸ್ತಿ. ಕೇಳಿಸ್ತಿದ್ಯಾ ಸೌಂಡು? ಅಲ್ಲಿ ನಿನ್ನ ಮಾತೇ ಕೇಳಿಸ್ತಿದೆ. ಸೈಲೆಂಟ್ ಆಗಿದೆ, ಕೇಳಿಸ್ಕೊಳ್ಳಲ್ವಾ? ಇಲ್ಲಿ ಸ್ವಲ್ಪ ನಿಧಾನವಾಗಿ ನೀವು ನೋಡಿದ್ರೆ ಪೋಲ್ ಕಾಣಿಸುತ್ತಲ್ಲ, ಅದೇ ಭೀಮನ್ಕೆಂಡಿ. ಇವಾಗ ನಾವು ಭೀಮನ್ಕೆಂಡಿ ಮಹಾದ್ವಾರಕ್ಕೆ ಬಂದಿದ್ದೀವಿ. ಬನ್ನಿ ಹೋಗೋಣ. ರ್ಯಾಮ್ಸ್, ಇದು ಯಾವ ದೇವ್ರು ಗೊತ್ತಾ? ನಂದಿ ದೇವರು ಇದು. ನಂದಿ. ಓಕೆ, ನಡೆಯೋಣ. ಶಿವನ ವಾಹನ ನಂದಿ. ರ್ಯಾಮ್ಸ್, ಎಷ್ಟು ಅವರ್ ಆಗುತ್ತೆ ಬೆಟ್ಟ ಹತ್ತೋದಕ್ಕೆ ಗೊತ್ತಾ ನಿನಗೆ? ಹಾಂ, 2 ಅವರ್ ಆಗ್ಬೋದಾ? ಸೊ ಇವಾಗ 7:15 ಆಗಿದೆ. ನಾವು ಒಂದು 9-9:30 ಹತ್ತು ಹೋಗ್ಬೋದಾ? ಓಕೆ. ಇಲ್ಲಿ ನೋಡ್ಕೊಂಡು ಹೇಳು, ವಾಯ್ಸ್ ಕೇಳಿಸಲ್ಲ. ಹಾಂ, ಚಿರತೆ ಅಂತ ಎಲ್ಲ ಥರ ಇದೆ. ಹೌದಾ? ಚಿರತೆ, ಹಾವು ಅಲ್ಲ. ಹಾಂ, ಅದಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕು. ಕರಡಿನೂ ಇದೆ ಅಂತೆ ಗೊತ್ತಾ? ಅದೇ ಕರಡಿ. ಹಾಂ, ಈಗ ಕೂತಿದ್ದಾರೆ. ಹಾಯ್. ಓಕೆ, ಏನು ಇದೇನಾ ಭೀಮನ್ಕೆಂಡಿ? ಹಾಂ, ದೊಡ್ಡದಿದೆ. ಭೀಮನ್ಕೆಂಡಿ ಅಂತಿದ್ಯಾ? ಅವ್ರು ಇಲ್ಲ, ನಿಮ್ಮ ಚಿಕ್ಕಪ್ಪ ಇಲ್ಲ ಅಂತಿದ್ದಾರೆ. ಇದು ಸುಮ್ಮನೆ ರೆಸ್ಟ್ ಮಾಡಕ್ಕೆ ಮಾಡಿರೋ ಜಾಗ. ಭೀಮನ್ಕೆಂಡಿ ಮೇಲಿದೆ. ಹಾಂ, ನಮ್ಮ ಭೀಮಾ ಇಲ್ಲೇ ಇದೆ ನೋಡಿ. ಅದೇ ಆರ್ಯ ಅಂತ. ಓಕೆ, ಭೀಮಾ ಯಾವುದೋ ರಾಕ್ಷಸನ್ನು ಕೈ ಕಟ್ಟಿ ಬಿಸಾಕಿರೋದು ಅಲ್ಲಿ ಮರದ ತುಂಡಾಗಿ ಅಲ್ಲಿ ಬಿದ್ದಿದೆ. ಅಲ್ಲಿ ನೋಡಿ. ಹೌದಾ? ಎಲ್ಲಿ? ನೋಡಿ. ನಡಿ ನೋಡ್ತೀನಿ. ಓಹೋ, ಹೌದಲ್ವೋ? ಏನು ಅದು? ಯಾವುದು ಕೈ ಥರನೇ ಇದೆ, ಮರಗಟ್ಬಿಟ್ಟಿದೆಯಲ್ಲೋ. ಓಹೋ, ನೋಡಿ, ಇದು ಭೀಮಾ ಯಾರ ಕೈನ ಕಟ್ ಮಾಡಿ ಬಿಸಾಕಿದಾನಂತೆ. ಭೀಮಾ ಕೈ ಕಟ್ ಮಾಡಿ ಬಿಸಾಕಿರೋದ ಅದು? ಅದ್ಭುತವಾದ ವ್ಯೂ ಪಾಯಿಂಟ್ ಇದೆ, ಬನ್ನಿ ಹೋಗೋಣ. ಎಲ್ಲಿ? ಓ ವಾವ್, ಚೆನ್ನಾಗಿದೆಯಲ್ಲೋ ರೇಯಾಮ್. ಇಲ್ಲಿಂದ ಯಾವ್ಯಾವ ಊರು ಕಾಣಿಸುತ್ತೆ ಗೊತ್ತಾ ನಿಮಗೆ? ನಾನು ಹೇಳ? ಓ, ಏನು ಚೆನ್ನಾಗಿದೆಯೋ. ಎಷ್ಟು ಚೆನ್ನಾಗಿದೆ ಅಲ್ಲ? ಸಕ್ಕದಾಗಿದೆ ಅಷ್ಟೇ. ಅಷ್ಟು ಬಿಸಿಲು, ಮಿಕ್ಕಿದೆಲ್ಲ ಫುಲ್ಲು ನೆರಳು ಅಲ್ಲ? ಎಷ್ಟು ಚೆನ್ನಾಗಿದೆ ಒಂಥರ ಪ್ರಕೃತಿ ವಿಸ್ಮಯ ಮಾಡ್ಬೋದು. ಹೌದು. ಅಲ್ಲಿ ಕಾರದ
ಆರ್ಯ ಆರ್ಯ ಕೊನೆಗೂ ಭೀಮನ್ ಕಿಂಡಿಗೆ ಬಂದ್ವಿ ಅನಿಸುತ್ತೆ ನೋಡಿ. ನಮ್ಮ ರಿಯಾಂಶ್ ಎಲ್ಲರೂ ಗೊತ್ತಾಗಿಲ್ಲ. ಇದನ್ನು ಹಾಯ್ ರಿಯಾಂಶ್. ಹಾಂ ಕೋತಿ ಇದೆಯಾ? ಇರಲಿ ಬಿಟ್ಟು ನನ್ನ ಹತ್ರ ಕೋಲಿದೆ. ಇಲ್ಲಿ ನೋಡಿ ಭೀಮನ್ ಕಿಂಡಿ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ಇಲ್ಲಿ ನೋಡಿ ಮೇಲ್ಗಡೆ ಅಬ್ಬಾ ಇಷ್ಟು ಬೃಹದಾಕಾರವಾಗಿದೆ ಬಂಡೆ ಇದು. ಅಂದರೆ ಆ ಕಡೆ ಎದುರುಗಡೆಯಿಂದ ನೋಡಿದ್ರೆ ದೊಡ್ಡ ಯು ಆರ್ಚ್ ಕಾಣಿಸುತ್ತಿದ್ದು ಭಾಳ ಚೆನ್ನಾಗಿದೆ. ಹಾಂ ಪೊದೆಯಿಂದ ಹಾವು ಬರ್ತಾ ಇದೆಯಂತೆ. ಅಂಕಲು ಎಲ್ಲ ಬರ್ತೀವಿ. ವಿಡಿಯೋನೇ ಹಿಡಿತಾ ಇದ್ದೀವಿ ಬನ್ನಿ. ಇಲ್ಲಿ ನಾನು ಒಬ್ಬ ಥರ ವಾ ಎಷ್ಟು ಚೆನ್ನಾಗಿದೆ. ನಾವು ಇವಾಗ ಭೀಮನ್ ಕಿಂಡಿ ದಾಟಿ ಇನ್ನೂ ಮುಂದಕ್ಕೆ ಮೇಲೆ ಹತ್ತುತ್ತಾ ಇದ್ದೀವಿ. ಇದು ಇನ್ನೂ ಸ್ವಲ್ಪ ದಾರಿಯೆಲ್ಲ ಕಡಿದಾದ ರಸ್ತೆ ಅಂತಾರಲ್ಲ ಆ ಥರ ಸ್ವಲ್ಪ ಮುಳ್ಳು ಮರಗಿಡಗಳೆಲ್ಲ ಬಳ್ಳಿಗಳೆಲ್ಲ ಜಾಸ್ತಿ ಇದೆ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನೋಡಿ ಇಲ್ಲೊಬ್ರು ಹಿರಿಕರು ಹೇಳ್ತಿದ್ದಾರೆ ಮುಂಚಿನ ಕಾಲದಲ್ಲಿ ಶಬರಿಮಲೆ ದಾರಿನೂ ಹೀಗೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಕಲ್ಲು ಮುಳ್ಳು ಕಾಲಿಗೆ ಮೆಟ್ಟು ಅನ್ನೋ ಹಾಗೆ ನೋಡಿ ಕಡಿದಾದ ರಸ್ತೆ, ಸಿಕ್ಕಾಪಟ್ಟೆ ಬ್ಯಾಂಬೂ ಮರಗಳು ಗಿಡಗಳೆಲ್ಲ ಇದ್ದಾವೆ. असं चढ होता तुम्ही असं चढून असं चावा. ಆದ್ದರಿಂದ ಓಕೆ ಫ್ರೆಂಡ್ಸ್ ಇವಾಗ ನಾವು ಪಿಕ್ಗೆ ಬಂದಿದ್ದೀವಿ. ಫುಲ್ಲು ಗಾಡಿ ಎಲ್ಲ ಚೆನ್ನಾಗಿದೆ. ಆಮೇಲೆ ಅಲ್ಲಿ ಭೀಮನ್ ಕಿಂಡಿ ಕೊನೆಯಿಂದ ಇಲ್ಲಿಗೆ ಬರೋಕ್ಕೆ ಗುಹೆಯಿಂದನಾ? ಗುಹೆಯಿಂದ ಬರೋಕ್ಕೆ ತುಂಬಾ ಅಡ್ವೆಂಚರಸ್ ಆಗಿತ್ತು. ಅಲ್ಲಿಂದ ಹತ್ತಿ ಅಲ್ಲಿ ಒಂದು ಬಂಡೆ ಇದೆ, ಅಲ್ಲಿಂದ ಹತ್ಬೇಕು. ಮೇಲೆ ಬರುವಾಗ ಪೀಕ್ಗೆ ಸ್ವಲ್ಪ ಸ್ಲಿಪ್ಪರಿ ಆಗಿದೆ, ಜಾರ್ತೀವಿ. ಅದಕ್ಕೆ ಕಡ್ಡಿ ಇರಲೇಬೇಕು. ಕಡ್ಡಿ ಇಲ್ಲ ಅಲ್ಲೇ ಸ್ಟಿಕ್ ಎಲ್ಲ ಕಡ್ಡಿ ಇದ್ರೆ ಒಳ್ಳೇದು. ಅಲ್ಲಿ ಇಲ್ಲಿ ಬಿಸಾಕಿರ್ತಾರೆ, ಅದನ್ನ ತಗೋಬೇಕು. ಹೌದಾ? ಪೀಕ್ ಹೋಗೋಣ ಬನ್ನಿ. ನೋಡಿ ನೋಡಿ ಅಲ್ಲಿ ಬಾವುಟ ಹಾಕಿದಾರಲ್ಲ ಅದೇ ಪೀಕ್. ಎಲ್ಲರಿಗೂ ಕೇಳೋಣ ಚೆನ್ನಾಗಿತ್ತ ಇಲ್ಲ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಆಯ್ತು, ಕೇಳು, ಅವ್ರಿಗೆ ಕೇಳು, ಬಂದಿರೋರಿಗೆಲ್ಲ ಕೇಳು. ಹೆಂಗಿತ್ತು? ಫಸ್ಟ್ ಟೈಮ್ ಚೆನ್ನಾಗಿದೆ. ಫಸ್ಟ್ ಟೈಮಾ? ಹೌದು, ಫಸ್ಟ್ ಟೈಮ್. ಇಲ್ಲ, ಈ ಬೆಟ್ಟಕ್ಕೆ ಫಸ್ಟ್ ಟೈಮ್ ನಾವು ಬಂದಿರೋದು. ತುಂಬ ಚೆನ್ನಾಗಿದೆ. ಸೀನರಿ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಎಲ್ಲ ಒಂದ್ಸಲ ಹತ್ಬೇಕು. ಹಲೋ ಫ್ರೆಂಡ್ಸ್, ಬೆಟ್ಟ ಸೂಪರ್ ಆಗಿದೆ. ಮತ್ತೆ ಹತ್ತಕ್ಕೆ ಡಿಫ್ರೆಂಟ್ ಆಗಿದೆ. ಮತ್ತೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ರೂಟ್ಸ್ ಎಲ್ಲ. ಇಲ್ಲಿ ಒಂದು ಆ ಕಡೆ ಒಂದು ಮಾರ್ಕ್ ಮಾಡಿದ್ದೀವಿ ನಾವು ಮಾರ್ಕ್ ಮಾಡಿದ್ದೀವಲ್ಲ.
ಇವಾಗ ಬರ್ಬೇಕಂದ್ರೆ ಮಾರ್ಕ್ ಮಾಡಿದ್ದೀವಿ. ಯಾಕೆ ಚಾನ್ಸ್ ಬೇಕು, ಕಾಲೇಜ್ ಚಾನ್ಸ್ ಬೇಕು. ಚಲ್ ಏ ಹಾಂ, ಇದು ಆ್ಯಕ್ಚುಲಿ ನಂದು ಫಸ್ಟ್ ಟ್ರೆಕ್ಕಿಂಗು. ಇವರು ಅನಂತ್ ಅವ್ರ ಜೊತೆ ಬಂದೆ ಕೌಲ್ ಅವ್ರ ಜೊತೆ. ಆ್ಯಕ್ಚುಲಿ ನಾನು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ 30 years ಚೆನ್ನಾಗಿತ್ತು, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಕೂಲಾಗಿದೆ. ಬೆಳಿಗ್ಗೆನೆ ಬಿಟ್ಟು ಇದಕ್ಕೆ ಭಾಳ ಸಾರ್ಥಕ ಆಯಿತು. ಮತ್ತು ಕೆಲವರು ಬಂದವರೆಲ್ಲ ಅಲ್ಲಿ ಬಸವಣ್ಣ ದೇವಸ್ಥಾನ ಹತ್ರ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ತನಕ ಬರಲ್ಲ, ಗೊತ್ತಾಗಲ್ಲ ಇಲ್ಲಿ ತನಕ ಬರಬೇಕು ಅಂತ. ಆ್ಯಕ್ಚುಲಿ ಇಲ್ಲಿ ಬರೋದಕ್ಕಿದೆ ಒರಿಜಿನಲ್ ಟ್ರೆಕ್ಕಿಂಗ್. ಆ್ಯಕ್ಚುಲಿ ಟ್ರೆಕ್ಕಿಂಗ್ ಅಂದರೆ ಇದೇನೆ. ಅಲ್ಲಿಂದ ಇಲ್ಲಿ ಚೆನ್ನಾಗಿದೆ. ಅಲ್ಲಿಂದ ಇಲ್ಲಿ ಅದೆಲ್ಲ ಮೆಟ್ಲು ಥರನೇ ಇದೆ ಅಲ್ಲಿ ತನಕ ಬರೋದಕ್ಕೆ. ಅಲ್ಲಿಂದ ಇಲ್ಲಿ ಬರೋದಕ್ಕಿದೆ ಚೆನ್ನಾಗಿದೆ. ಎಂಜಾಯ್ ಮಾಡಿ, ಎಂಜಾಯ್ ಮಾಡಿ ಬನ್ನಿ, ಗಲಾಟೆ ಮಾಡಬೇಡಿ. ಮತ್ತು ಕಸ ಎಲ್ಲ ಹಾಂ ಸರ್ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿರೋದು? ಇಲ್ಲ, ನಂದಾಯ್ತು ಒಂದು 45 ಆಗಿರ್ಬೇಕು. ಇಲ್ಲಿ ಬಂದಿರೋದು ಫಸ್ಟ್ ಟೈಮ್. ಸೂಪರ್ ಟ್ರೆಕ್. ಓಕೆ ಓಕೆ ಓಕೆ. ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಯಾರು? ತೇಜು ಅವರು. ಹೇಳಿ 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 ಸಾಂಗ್ ಅವನ ಅಷ್ಟೇನು ಮತ್ತೆ ಪೇಜ್ ಲೈಕ್ ಅವ್ರಿಗೆ ಹೇಳು, ಅವ್ರಿಗೆ ಹೇಳು. ನಮ್ಮ ರ್ಯಾಮ್ ಶೋವರ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಅವ್ರಿಗೆ ನಿಮಗೆ ಮಾಸಮ್ ಅಂಕಲ್ಗೆ ಕೇಳು. ಹತ್ತದ್ವಿ ಇಳಿತೀವೋ ಇಲ್ಲಪ್ಪ ಗೊತ್ತಿಲ್ಲಲ್ಲ ತುಂಬ ಇದೆ, ಹೆಂಗೆ ಎಡು ಬಿದ್ರೆ ಹೋಗ್ಬಿಡ್ತೀವಿ ಅಲ್ವಾ. ಆಂಟಿಗೆ ಅವರು ಫೋಟೋಗ್ರಾಫಿಲಿ ಬಿದ್ದಿದ್ದಾರೆ. ಚೆನ್ನಾಗಿತ್ತು. ನಿಮ್ಮ ಗ್ರೂಪ್ ತುಂಬ ಚೆನ್ನಾಗಿದೆ. ಮಕ್ಕಳ ಜೊತೆ ಎಂಜಾಯ್ ಮಾಡ್ಕೊಂಡು ಒಂದು ನಿಮಿಷ ಅಲ್ಲಿ ಗಾಳಿಲಿ ವಾಯ್ಸ್ ಕೇಳ್ಸಲ್ಲ. ಇವಾಗ ಹೇಳಿ ಹೇಳಿ ಹೇಳಿ. ಚೆನ್ನಾಗಿತ್ತಪ್ಪ, ಟ್ರೆಕ್ಕಿಂಗ್ ತುಂಬ ಚೆನ್ನಾಗಿದೆ. ಓಕೆ, ನಿಮ್ಮ ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು. ಅಂದರೆ ಮುಂಚೆ ಬೇರೆ ಹೋಗಿದ್ದೀವಿ, ಈ ಬೆಟ್ಟಕ್ಕೆ ಫಸ್ಟ್ ಟೈಮು. ಓಕೆ, ಚೆನ್ನಾಗಿತ್ತಾ? ಚೆನ್ನಾಗಿದೆ. ಮಕ್ಕಳ ಜೊತೆ ಎಂಜಾಯ್ ಮಾಡಿಕೊಂಡು ಹಾಂ, ಸ್ವಲ್ಪ ಕಷ್ಟ ಪಡ್ಕೊಂಡು ಓಕೆ, ನೈಸ್. ಬುಜಿ 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 ಹಂಗೆ ಹೇಳಿ. ಜೈ ಶ್ರೀರಾಮ್. ನಮಸ್ಕಾರ ಎಲ್ಲರಿಗೂ. ಓಕೆ ಭೀಮನಕಿಂಡಿ ಬೆಟ್ಟ ತುಂಬ ಅದ್ಭುತವಾಗಿದೆ. ಓಕೆ ಇದರಲ್ಲಿ ಏನು ಒಂದು ವಿಶೇಷತೆ ಅಂದರೆ, ಬೆಟ್ಟ ಮೇಲೆ ಹತ್ಬೇಕಾದ್ರೆ ಮೆಟ್ಲುಗಳಿರ್ಬೋದು, ಆದರೆ ಮೆಟ್ಲ ಥರ ಅಲ್ಲ. ಒಳಗಡೆ ಬರ್ಬೇಕಾದ್ರೆ ತುಂಬ ದಟ್ಟವಾಗಿ ಅರಣ್ಯ ಪ್ರದೇಶ ಥರ ಇದೆ. ಈಗ ಬೇರೆ ಕಡೆ ಬೇರೆ ಬೆಟ್ಟ ಎಲ್ಲ ತುಂಬ ಓಪನ್ ಆಗಿರುತ್ತೆ. ಇಲ್ಲಿ ಒಳಗಡೆ ಬರೀ ಮರಗಿಡ ಒಳಗಡೆ ಬರೋ ಥರ ಅರಣ್ಯ ಪ್ರದೇಶದಲ್ಲಿ ಬರೋದಕ್ಕೆ ತುಂಬ ಚೆನ್ನಾಗಿದೆ. ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಓಕೆ, ನೀವೆಲ್ಲರೂ ಕುಟುಂಬ ಸಮೇತ ಬನ್ನಿ, ಮಕ್ಕಳನ್ನ ಕರ್ಕೊಂಬನ್ನಿ. ಬೇಸಿಕ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸುತ್ತಮುತ್ತ ಇಲ್ಲಿ ಪರಿಸರ ನೋಡೋದಕ್ಕೆ ಅಥವಾ ಸೀನ್ರಿ ನೋಡೋದಕ್ಕೆ ಒಂದು ಅದ್ಭುತವಾದ ಪ್ರದೇಶ. ಓಕೆ, ಬೆಟ್ಟದ ಮೇಲಂತೂ ನಿಜವಾಗ್ಲೂ ಒಂದು ಇಳಿಯ ಸ್ವರ್ಗ ಅಂತಲೇ ಹೇಳ್ಬೋದು ನಾವು. ಓಕೆ, ಇಲ್ಲಿ ತುಂಬ ಪೀಸ್ಫುಲ್ ಆಗಿದೆ. ಬೆಳಗ್ಗೆನೆ ಬನ್ನಿ, ಕೂತ್ಕೊಳ್ಳಿ, ಮೆಡಿಟೇಷನ್ ಅಥವಾ ಒಂದು ಸೈಲೆಂಟ್ ಧ್ಯಾನ ಮಾಡಿದ್ರೆ ಮೈಂಡ್ ಫ್ರೆಶ್ ಆಗಿ ನಿಮಗೆ ಒಳ್ಳೆ ಎನರ್ಜಿ ಕೊಡುತ್ತೆ. ರೆಸ್ಟ್ ಆಫ್ ದ ವೀಕ್ಗೆ ನಿಮಗೆ ಮತ್ತೆ ಏನೇ ಕೆಲಸ ಮುಂದುವರ್ಸೋದಕ್ಕೆ. ಓಕೆ, ಸೊ ಬನ್ನಿ. ಆಮೇಲೆ ಪರಿಸರನ ದಯವಿಟ್ಟು ಇಲ್ಲಿ ಬಂದ್ರೂ ಪರಿಸರ ಕ್ಲೀನಾಗಿ ಇಟ್ಕೊಳ್ಳಿ. ಕವರು ಅಥವಾ ಏನೇ ತಿಂಡಿ ಪದಾರ್ಥ ತಂದರೆ ಅಲ್ಲಿ ಇಲ್ಲಿ ಬಿಸಾಡಬೇಡಿ. ಸೊ ನೀವು ಬನ್ನಿ, ಬೇರೆಯವ್ರನ್ನ ಕರ್ಕೊಂಬಂದು ತೋರಿಸಿ. ತುಂಬ ಸಖತ್ತಾಗಿದೆ ಜಾಗ. ಓಕೆ, ಬಾಯ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೋಲೋ ಭಾರತ್ ಮಾತಾ ಕಿ ಜೈ. ಲೀಡ್ ಇಂಡಿಯಾ, ಲೀಡ್ ಇಂಡಿಯಾ, ಲೀಡ್ ಇಂಡಿಯಾ, ಲೀಡ್ ಇಂಡಿಯಾ, ಲೀಡ್ ಇಂಡಿಯಾ, ಲೀಡ್ ಇಂಡಿಯಾ. बोलो भारत माता की ನನ್ನ ರ್ಯಾಮ್ ಶೋವರ್ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ.